ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶಶಿನಾರಾಯಣ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2026 ಶಾಲಾ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಡಿಸಿರೋದು ಎಲ್ಲರಿಗೂ ಗೊತ್ತಿದೆ. ಈಗ ನೀವು ಅಭ್ಯರ್ಥಿಗಳಾಗಿದ್ದರೆ, ಅಪ್ಲಿಕೇಶನ್ ಹಾಕಕ್ಕೆ ಹೊರಟಿದ್ರೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋದು ಬಹುಮುಖ್ಯವಾಗಿದೆ. ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡೋದಿರ್ಬೋದು, ವೃಂದಗಳ ಬಗ್ಗೆ ಡೀಟೇಲ್ಸ್ ಇರ್ಬೋದು, ಅಥವಾ ಯಾವ ವೃಂದಕ್ಕೆ ಎಷ್ಟು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದ್ರದ್ದು ಇರ್ಬೋದು, ಅಥವಾ ಡಾಕ್ಯುಮೆಂಟ್ಸ್ಗಳ ಸೈಜ್ ಏನಿರ್ಬೋದು, ಇವುಗಳ ಮಾಹಿತಿ ನೀವು ತಿಳ್ಕೊಂಡು ನಂತರ ಹೋಗೋದು ಇಂಪಾರ್ಟೆಂಟ್ ಆಗಿದೆ. ಬನ್ನಿ, ನನ್ನ ವಿಡಿಯೋದಲ್ಲಿ ನಾನು ಈ ಎಲ್ಲ ಮಾಹಿತಿಗಳ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗಾದರೆ ನನ್ನ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗಳನ್ನು ಆದಷ್ಟು ಜನರಿಗೆ ತಲುಪಿಸಲು ಪ್ರಯತ್ನ ಮಾಡಿ. ನೋಡಿ, ಇದೇ ಸರ್ಕಾರ ಹೊರಡಿಸಿರುವ ಅಧಿಸೂಚನೆ. ನಿಮಗೆ ಎಲ್ಲ ಮಾಹಿತಿ ಈ ವೆಬ್ಸೈಟ್ನಲ್ಲಿ ನಿಮಗೆ ದೊರಕ್ತಾ ಇದೆ. ಈಗ ಮುಂದುವರೆದು ನೀವು ಅಪ್ಲಿಕೇಶನ್ ಹಾಕುವಾಗಲೂ ಕೂಡ ಇದೇ ವೆಬ್ಸೈಟು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇ ನೀವು ಫಸ್ಟ್ ಟೈಮು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಎಲ್ಲ ಪರ್ಸನಲ್ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್, ಇಮೇಲ್ಗಳನ್ನು ಕೊಟ್ಟು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಆ ನಂತರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸರಿ, ಹಾಗಾದ್ರೆ ನಿಮಗೆ ಬೇಸಿಕ್ ಡೀಟೇಲ್ಸು, ಡೇಟ್ಸ್ಗಳ ಬಗ್ಗೆ ಸಂಪೂರ್ಣ ಜ್ಞಾನ ಇರಬೇಕಾಗತ್ತಲ್ವಾ? ನೋಡಿ, 10ನೇ ತಾರೀಕು ಆಗಸ್ಟು ಸರ್ಕಾರ ಮೊದಲ ಬಾರಿಗೆ ಅಧಿಸೂಚನೆ ಹೊರಡಿಸಿದೆ. ಪ್ರತಿಯೊಂದು ವೃಂದಕ್ಕೂ ಕೂಡ ಬೇರೆ ಬೇರೆ ಅಧಿಸೂಚನೆಯನ್ನೇ ಹೊರಡಿಸಿದೆ. ಪ್ರತಿ ಜಿಲ್ಲೆವಾರು ಪೋಸ್ಟ್ಗಳ ಸಂಖ್ಯೆಯನ್ನು ಮತ್ತು ಲಭ್ಯವಿರುವ ಪೋಸ್ಟ್ಗಳ ಸಂಖ್ಯೆಯನ್ನು ಡೀಟೇಲ್ ಆಗಿ ಮೀಸಲಾತಿಗಳನ್ನು ಹಂಚಿದೆ. 18ನೇ ತಾರೀಕಿನಿಂದನೇ, ಇದೇ ತಿಂಗಳು ಆಗಸ್ಟ್ 18ನೇ ತಾರೀಕಿನಿಂದನೇ ಅಪ್ಲಿಕೇಶನ್ ಹಾಕುವ ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಫಸ್ಟ್ ಲಾಗಿನ್ ಮಾಡಬೇಕಾಗತ್ತೆ. ಈ ಪೋರ್ಟಲ್ಲು 7ನೇ ತಾರೀಕು ಸೆಪ್ಟೆಂಬರ್ ಕ್ಲೋಸ್ ಆಗಿಬಿಡುತ್ತೆ. ಅವತ್ತು 12 ಗಂಟೆ ರಾತ್ರಿ ಡೆಡ್ಲೈನ್ ಇರುತ್ತೆ. 12 ಗಂಟೆಗೆ ಆ ಪೋರ್ಟಲ್ ಕ್ಲೋಸ್ ಆಗಿಬಿಡುತ್ತೆ. ನೀವು ಈ ವಿಷಯದಲ್ಲಿ ಎಚ್ಚರಿಕೆ ಏನು ವಹಿಸಬೇಕು ಅಂತಂದರೆ, ಕೊನೆಯ ದಿನಾಂಕವರೆಗೂ ನೀವು ಯಾವುದೇ ಕಾರಣಕ್ಕೂ ಕಾಯಬೇಡಿ. ಇಂಟರ್ನೆಟ್ ಕ್ರ್ಯಾಶ್ ಆಗ್ಬೋದು, ಪೋರ್ಟಲ್ ಕ್ರ್ಯಾಶ್ ಆಗ್ಬೋದು, ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ನೇ ಯಾವುದೋ ಒಂದು ಹೆಚ್ಚು ಕಡಿಮೆ ಆಗಿರ್ಬೋದು. ಆದ್ದರಿಂದ ಒಂದು 2-3 ದಿವಸ ಮುಂಚೆ ನೀವು ಅಪ್ಲಿಕೇಶನನ್ನು ಹಾಕೋ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಜೊತೆಗೆ ಫೀಸು ಕಟ್ಟುವ ಹಂತದಲ್ಲೂ ಕೂಡ ಕೆಲವು ಬದಲಾವಣೆಗಳು ಇರೋದ್ರಿಂದ ಈ ಮಾಹಿತಿಯನ್ನು ನಾನು ಮುಂದೆ ನೀಡ್ತೀನಿ. ಅದು ಇರೋದ್ರಿಂದ ನೀವು ಕೊನೆಯ ಡೇಟ್ವರೆಗೂ ಯಾವುದೇ ಕಾರಣಕ್ಕೂ ಕಾಯಬಾರ್ದು. ನೋಡಿ, ನಿಮ್ಮ ವೃಂದವನ್ನು ಸರಿಯಾಗಿ ತಿಳ್ಕೊಳ್ಳೋದು ಜೊತೆಗೆ ಮತ್ತೆ ಯಾವ ವೃಂದಕ್ಕೆ ಎಲಿಜಿಬಲ್ ಇದ್ರಿ ಅನ್ನೋದು ಕೂಡ ತಿಳ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, GPT ಟೀಚರ್ ಆಗಿದ್ರೆ ನೀವು PhD ಆಗಿ ಕೂಡ ಎಲಿಜಿಬಲ್ ಇರಬಹುದು. ಸಮ್ಟೈಮ್ಸ್ ನೀವು ಹೈಸ್ಕೂಲ್ ಟೀಚರ್ ಆಗಿಯೂ ಕೂಡ ಎಲಿಜಿಬಲ್ ಇರ್ಬೋದು. ನಿಮ್ಮ ವೃಂದದ ಬಗ್ಗೆ ಮತ್ತು ಯಾವ ವೃಂದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ನಿಲುವು ನಿಮಗಿರಬೇಕು. ಕಂಪ್ಯೂಟರ್ ಟೀಚರ್ ಆಗಿದ್ದರೆ ನೀವು PhDಗೆ ಎಲಿಜಿಬಲ್ ಇದ್ದೀರೋ ಇಲ್ಲೋ ಅದು ಕೂಡ ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ಗೊತ್ತಿರಬೇಕಾಗತ್ತೆ. ಇಲ್ಲದೆ ಹೋದರೆ ಯಾವುದೋ ವೃಂದಕ್ಕಾಗಿ ಆಮೇಲೆ ವ್ಯರ್ಥ ಪಡೋದು ತಪ್ಪುತ್ತೆ. ನೋಡಿ, ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಯಾವ ಯಾವ ದಾಖಲೆಗಳು ಅಗತ್ಯತೆ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇರಬೇಕು. ಮೊದಲನೇದಾಗಿ ನಿಮ್ಮ ಹತ್ರ D.Ed ಅಥವಾ B.Edನ ಮಾರ್ಕ್ಸ್ ಕಾರ್ಡ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? B.Ed ಅವರು D.Ed ಇದ್ದೇ ಇರುತ್ತೆ. ಜೊತೆಗೆ ಡಿಗ್ರಿ ಸರ್ಟಿಫಿಕೇಟ್ಗಳು ಕೂಡ ಬೇಕಾಗತ್ತೆ. ಡಿಗ್ರಿಯ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗತ್ತೆ. ಇತ್ತೀಚಿನ ಒಂದು ಪಾಸ್ಪೋರ್ಟ್ ಅಳತೆಯ ಫೋಟೋ ಕೂಡ ಬೇಕು, ಆದರೆ ಫಿಸಿಕಲ್ ಅಲ್ಲ, ಅದನ್ನು ಡಿಜಿಟಲ್ ರೂಪದಲ್ಲಿ ಅದನ್ನು ನೀವು ತೆಗೆದಿಟ್ಕೋಬೇಕಾಗತ್ತೆ. ಮ್ಯಾಕ್ಸಿಮಮ್ ಸೈಜ್ 50 KB. ನೀವು 10 or 20 KB ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅದು ರೆಸಲ್ಯೂಷನ್ ಕಡಿಮೆ ಆಗಿ ಕ್ಲಾರಿಟಿ ಕಡಿಮೆ ಇರೋದ್ರಿಂದ ಚೆನ್ನಾಗಿ ಬರೋದಿಲ್ಲ. ಅದೇ ರೀತಿ ನಿಮ್ಮ ಸಿಗ್ನೇಚರನ್ನು ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಅದ್ರ ಸೈಜು ಕೂಡ ಮ್ಯಾಕ್ಸಿಮಮ್ 50 KB ಇದೆ. ಕಡಿಮೆ ಸೈಜಿಗೆ ಹೋಗಬೇಡಿ. ಜೊತೆಗೆ ನಿಮ್ಮ ಪರ್ಟಿಕ್ಯುಲರ್ ರೂರಲ್ ಇರ್ಬೋದು, ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಇರ್ಬೋದು, ಜಾತಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, 371J ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್ ಇರ್ಬೋದು. ಇವೆಲ್ಲವನ್ನೂ ಒಂದ್ಸರಿ ಕರೆಕ್ಟಾಗಿ ನೋಡ್ಕೊಳ್ಳಿ. RD ನಂಬರ್ ಮೆನ್ಷನ್ ಆಗಿದೆಯಾ ನೋಡ್ಕೊಳ್ಳಿ. ಇತ್ತೀಚೆಗೆ ಜಾತಿ ವಿಷಯದಲ್ಲಿ ಬಂದಾಗ ಒಳ ಮೀಸಲಾತಿ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟು ತಯಾರಿದೆಯಾ ಅನ್ನೋದು ಕೂಡ ಖಚಿತತೆ ಪಡಿಸ್ಕೊಳ್ಳಿ. ಒಂದು ವೇಳೆ ಅದೇ ಕಾರಣಕ್ಕೆ ರಿಜೆಕ್ಟ್ ಕೂಡ ಆಗಬಹುದು. ಹಾಗಾಗಿ ಸರ್ಟಿಫಿಕೇಟ್ಗಳ ಒಂದು ನಿಖರತೆಯನ್ನು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಅಪ್ಲಿಕೇಶನ್ ಹಾಕುವಾಗ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ, ಯಾವ ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀರಿ, ಅದು ಕೊನೆಯವರೆಗೂ ಉಳಿಸ್ಕೋಬೇಕು. ಅಟ್ಲೀಸ್ಟ್ ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಮುಗಿಯೋ ತನಕನಾದರೂ ಸ್ಪಷ್ಟವಾಗಿ ಉಳಿಸ್ಕೊಳ್ಳಿ.
ಯಾವುದೇ ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ. ಕಳೆದೋಯ್ತು ಅಥವಾ ಡಿಲೀಟ್ ಆಯಿತು ಅನ್ನೋ ಕಾರಣ ಏನಾದ್ರು ಬಂದರೆ ಮುಂದೆ ನಿಮಗೆ ಅವ್ರ ಕಡೆಯಿಂದ ಇಲಾಖೆ ಕಡೆಯಿಂದ ಫೀಡ್ಬ್ಯಾಕ್ ಸಿಗೋದು ಕಷ್ಟ ಆಗುತ್ತೆ. ಅಥವಾ ಮುಂದೆ ನಿಮ್ಮ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಪಡೆಯೋದು ಕೂಡ ತುಂಬ ಕಷ್ಟ ಆಗಿಬಿಡುತ್ತೆ. ಮುಂದುವರೆದು ಮತ್ತೊಂದು ಗಮನಿಸಬೇಕಾದ ವಿಷಯ ಏನಪ್ಪ ಅಂದರೆ, ಒಬ್ಬ ಅಭ್ಯರ್ಥಿಗೆ ಒಂದೇ ಲಾಗಿನ್ ಇರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಆಗುವಾಗ ಏನು ಲಾಗಿನ್ ಆಗಿರ್ತೀರಲ್ಲ, ನಿಮ್ಮ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ಏನು ಲಾಗಿನ್ ಆಗಿರ್ತೀರಲ್ಲ, ಅದಕ್ಕೆ ಬಂದಿರುವಂಥ ಯೂಸರ್ ಐ ಡಿ ಮತ್ತು ಪಾಸ್ವರ್ಡು ಪರ್ಮನೆಂಟ್ ಆಗಿರುತ್ತೆ. ನೀವು ಯಾವುದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಅಥವಾ ಬೇರೆ ಬೇರೆ ವೃಂದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋ ವಿಷಯದಲ್ಲೂ ಕೂಡ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಒಂದೇ ಆಗಿರುತ್ತೆ. ನೀವು ಬೇರೆ ಬೇರೆ ವೃಂದ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಮಾತಾಡ್ದಂಗೆ ಎಲಿಜಿಬಿಲಿಟಿ ಇರ್ಬೋದು. ಇನ್ನೊಂದು ಹೆಚ್ಚಿನ ಮಾಹಿತಿ ಏನಪ್ಪ ಅಂತಂದರೆ, ನಿಮಗೆ ಈ ಬಾರಿ ಜಸ್ಟ್ ಒಂದೇ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದೇ ಅಪ್ಲಿಕೇಶನಲ್ಲಿ ನೀವು PhDಗೆ, GPT ಅಥವಾ ಹೈಸ್ಕೂಲ್ HMಗೆ, ಇಫ್ ಯು ಆರ್ ಎಲಿಜಿಬಲ್ CST ಟೀಚರ್ಗೂ ಕೂಡ ಅಪ್ಲಿಕೇಶನ್ ಒಂದೇ ಫಾರ್ಮೆಟಲ್ಲಿ ಹಾಕ್ಬೋದಾಗಿದೆ. ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಅಪ್ಲಿಕೇಶನ್ನಲ್ಲಿ ನೀವು ಒಂದೇ ಸಬ್ಜೆಕ್ಟ್ಗೆ ಹಾಕುವಾಗ ಅದಕ್ಕೆ ಫೀಸ್ ಸಪ್ರೇಟ್ ಇರುತ್ತೆ. ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕಿದಾಗ ಎರಡು ಬೇರೆ ಬೇರೆ ಫೀಸ್ಗಳಿರ್ತವೆ. ಆ ಫೀಸ್ಗಳನ್ನು ನೀವು ಒಂದೇ ಅಪ್ಲಿಕೇಶನಲ್ಲಿ ಕಟ್ಟಬೇಕಾಗತ್ತೆ. ನಾವು ಆಗಲೇ ನೋಡಿದ್ದೇವೆ, 750 ರೂಪಾಯಿ ಜನರಲ್ ಕ್ಯಾಂಡಿಡೇಟ್ಗೆ, 500 ರೂಪಾಯಿ SC ST ವಿಕಲಚೇತನ ಕ್ಯಾಂಡಿಡೇಟ್ಗಳಿಗೆ ಇದೆ. ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕಿದ್ರೆ 1150 ರೂಪಾಯಿಗಳು ಅಪ್ಲಿಕೇಶನ್ಗೆ, 2 ಅಪ್ಲಿಕೇಶನ್ಗಳಿಗೆ ಬೀಳುತ್ತೆ. ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಅರ್ಜಿ ಸಲ್ಲಿಸುವಾಗಿಲ್ಲ, ಒಂದೇ ಲಾಗಿನ್ನಲ್ಲಿ ಇರುತ್ತೆ. ಇನ್ನೊಂದು ಸ್ಪಷ್ಟವಾದ ಮಾಹಿತಿ ನಿಮ್ಮಲ್ಲಿ ಇರಬೇಕಾಗಿರೋದು ಏನಪ್ಪ ಅಂದರೆ, ಯಾವುದು ಸರಿ ಯಾವುದು ತಪ್ಪು ಅಂತ ನೋಡಿ. ಒಂದೇ ಜಿಲ್ಲೆ, ಇದ್ರ ಬಗ್ಗೆ ಕ್ಲಾರಿಟಿ ಬೇಕಾಗುತ್ತೆ. ಒಂದೇ ಜಿಲ್ಲೆಯಲ್ಲಿ ನೀವು ಬೇರೆ ಬೇರೆ ವೃಂದಗಳಿಗೆ ಅಪ್ಲೈ ಮಾಡ್ಬೋದಾ? ಹೌದು, ಮಾಡ್ಬೋದು. ಬೇರೆ ಬೇರೆ ವೃಂದಗಳಿಗೆ ಒಂದೇ ಜಿಲ್ಲೆಯಲ್ಲಿ ಅಪ್ಲೈ ಮಾಡ್ಬೋದು. ಆದರೆ ಒಂದೇ ಜಿಲ್ಲೆಯಲ್ಲಿ ಒಂದೇ ಸಮಾನ ವೃಂದಕ್ಕೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. PhD ಸಾಮಾನ್ಯ ನೀವು ಬಾಗಲಕೋಟೆಯಲ್ಲಿ ಹಾಕಿದ್ರಿ, ಮೈಸೂರಿನಲ್ಲಿ ಹಾಕಿದ್ರಿ ಅಥವಾ ಬೇರೆ ಎಲ್ಲೂ ಕೂಡ ಒಂದೇ ವೃಂದಕ್ಕೆ, ಒಂದೇ ಜಿಲ್ಲೆ ಬೇರೆ ಜಿಲ್ಲೆ ಎಲ್ಲೂ ಕೂಡ ಒಂದೇ ವೃಂದಕ್ಕೆ ಹಾಕೋಕ್ಕೆ ಬರೋದಿಲ್ಲ. ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಕೂಡ ಅಪ್ಲಿಕೇಶನ್ ಹಾಕಬಹುದು. ಉದಾಹರಣೆಗೆ GPT ಅಲ್ಲಿ ನೀವು ಒಂದು ಕಡೆ ಸಮಾಜ ವಿಜ್ಞಾನಕ್ಕೆ ಹಾಕಿದ್ರಿ, ಮತ್ತೊಂದು ಕಡೆ ಯಾವುದೇ ಇಂಗ್ಲೀಷಿಗೆ ಅಥವಾ ಕನ್ನಡಕ್ಕೆ ಹಾಕಬಹುದಾಗಿದೆ. ಅದೇ ನೀವು ಯಾವುದಕ್ಕೆ ಎಲಿಜಿಬಲ್ ಇರ್ತೀರೋ ಒಂದೇ ವೃಂದದಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ಬೇರೆ ಬೇರೆ ವಿಭಾಗಗಳಲ್ಲಿ, ಡಿವಿಷನ್ಗಳಲ್ಲಿ ಕೂಡ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ಬೆಂಗಳೂರಿನಲ್ಲಿ ಇಂಗ್ಲೀಷಿಗೆ ಹಾಕಿದರೆ ನೀವು ಮೈಸೂರಿನಲ್ಲಿ ಹಿಸ್ಟ್ರಿಗೆ ಹಾಕಬಹುದು. ನೀವು ಅದ್ರ B.Ed ಅಥವಾ D.Ed ಏನು ಮೆಥಡಾಲಜಿ ತೊಗೊಂಡಿರ್ತೀರಲ್ಲ, ಆ ಸಬ್ಜೆಕ್ಟ್ಗಳನ್ನು ನೀವು ಹಾಕಬಹುದಾಗಿದೆ. ಜೊತೆಗೆ ಇಲ್ಲಿ ನೋಡಿ ಮತ್ತೊಂದು ವಿಷಯ, ಪ್ರೌಢಶಾಲೆಗೆ ಒಂದೇ ವಿಷಯದ ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ವಿಭಾಗಗಳಲ್ಲಿ ಅಪ್ಲಿಕೇಶನ್ನು ಹಾಕಕ್ಕೆ ಬರಲ್ಲ. ಸರ್, ನಾನು ಬೆಂಗಳೂರಲ್ಲಿ ಅಸಿಸ್ಟೆಂಟ್ ಇಂಗ್ಲೀಷಿಗೆ ಹಾಕಿದ್ದೀನಿ, ಮೈಸೂರಲ್ಲೂ ಹಾಕ್ತೀನಿ, ಅಲ್ಲೂ ಪೋಸ್ಟ್ ಇದ್ದಾವೆ, ಎಲ್ಲಿ ಬೇಕಾದ್ರೂ ಆಮೇಲೆ ಫೈನಲ್ ಡಿಸೈಡ್ ಮಾಡ್ತೀನಿ ಅಂತ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಈ ಬಾರಿಯ ವಿಶೇಷತೆ ಏನಪ್ಪ ಅಂತಂದರೆ, ಸ್ಥಳೀಯವಾದ ರಿಸರ್ವೇಷನ್ಗಳನ್ನು, ಸಪ್ರೇಟ್ ರಿಸರ್ವೇಷನ್ಗಳನ್ನು ಘೋಷಣೆ ಮಾಡಿರುವಂಥದ್ದು. RPC ಅಂದರೆ ಇಡೀ ರಾಜ್ಯಕ್ಕೆ ಸಲ್ಲುವಂತಹ ಸೀಟ್ಗಳಲ್ಲಿ ಮಿಕ್ಕಿ ಉಳಿದ ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ 20% ಎಕ್ಸ್ಟ್ರಾ ಅಡಿಷನಲ್ ರಿಸರ್ವೇಷನ್ ಕೊಟ್ಟಿದ್ದಾರೆ. ಜೊತೆಗೆ ಸ್ಥಳೀಯ ಪೋಸ್ಟ್ಗಳಲ್ಲಿ ಆ ಸ್ಥಳೀಯ ಅಭ್ಯರ್ಥಿಗಳಿಗೆ 80% ರಿಸರ್ವೇಷನ್ ಕೂಡ ಇರುತ್ತೆ. ಈ ಸೇಮ್ ರಿಸರ್ವೇಷನ್ ಪಾಲಿಸಿ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಕೇಂದ್ರದ ಅಭ್ಯರ್ಥಿಗಳಿಗೂ ಕೂಡ ಸಿಗುತ್ತೆ. ಅವರಿಗೆ ಸಪ್ರೇಟ್ 8% ಸಿಗುತ್ತೆ. ಇದಕ್ಕೆ ಸಪ್ರೇಟ್ ಬೇರೆಯೇ ಒಂದು ಅಧಿಸೂಚನೆಗಳನ್ನು ಹೊರಡಿಸಿದ್ದಾರೆ. ಬೇರೆ ಬೇರೆ ಇಡೀ ಕರ್ನಾಟಕಕ್ಕೆ ಒಂದು ಅಧಿಸೂಚನೆ ಆದರೆ ಇವೆರಡು ಕೇಂದ್ರಗಳಿಗೆ ಮತ್ತೊಂದು ಸಪ್ರೇಟ್ ಅಧಿಸೂಚನೆ ಹೊರಡಿಸಿದ್ದಾರೆ. ಇಲ್ಲಿ ಸೀಟ್ ಅಲಾಟ್ಮೆಂಟ್ಗಳನ್ನು ಕೂಡ ಸಪ್ರೇಟ್ ಹೊರಡಿಸಿದ್ದಾರೆ. ಇಲ್ಲಿ ಎಕ್ಸಾಮ್ ನಡೆಯುವ ಡೇಟುಗಳು ಕೂಡ ಬದಲಾವಣೆ ಇದ್ದಾವೆ ಉಳಿದ ಕೇಂದ್ರಗಳಿಗೆ ಹೋಲಿಸಿದರೆ. ಹಾಗಾಗಿ ಡೇಟ್ಗಳನ್ನು ನೀವು ನಿಖರವಾಗಿ ನೋಡ್ಕೋಬೇಕಾಗತ್ತೆ. ನೀವು ಜನರಲ್ ಕ್ಯಾಂಡಿಡೇಟ್ ಒಂದು ವೇಳೆ ಮೈಸೂರಿನ ಅಭ್ಯರ್ಥಿ ಆಗಿದ್ದರೆ ಕಲ್ಯಾಣ ಕರ್ನಾಟಕದಲ್ಲಿ ನಡೆಯುವ ಎಕ್ಸಾಮ್ಗಳಿಗೂ ಕೂಡ ಬೇರೆ ಡೇಟ್ ಇರುತ್ತೆ. ಅದನ್ನು ಗಮನದಲ್ಲಿ ನೆನ್ಪಿಟ್ಕೋಬೇಕು. ಇಲ್ಲೊಂದು ಮಾಹಿತಿಯನ್ನು ನೋಡಿ,
ನೀವು ಯೂನಿವರ್ಸಿಟಿಯಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದ್ದಾಗ ಕೆಲವು ಯೂನಿವರ್ಸಿಟಿಗಳು ಗ್ರೇಡ್ ಶೀಟನ್ನು ಕೊಡ್ತವೆ. ಅದರಲ್ಲಿ ಮಾರ್ಕ್ಸ್ಗಳು ಇರೋದಿಲ್ಲ, ಬದಲಾಗಿ ಗ್ರೇಡ್ಗಳಿರ್ತವೆ. ಆ ಗ್ರೇಡ್ಗಳನ್ನು ನೀವು ಕನ್ವರ್ಟ್ ಮಾಡಬೇಕು ಮಾರ್ಕ್ಸ್ಗಳಿಗೆ. ಕನ್ವರ್ಟ್ ಮಾಡಿ ಹಾಗೇನೆ ಅಪ್ಲೋಡ್ ಮಾಡೋಕ್ಕೆ ಬರೋದಿಲ್ಲ, ಬದಲಾಗಿ ಆ ಮಾರ್ಕ್ಸ್ ಕಾರ್ಡ್ನ ಹಿಂದ್ಗಡೆ ನಿಮಗೆ ಕನ್ವರ್ಷನ್ ಟೇಬಲ್ ಕೊಟ್ಟಿರ್ತಾರೆ. ಆ ಟೇಬಲನ್ನು ನೀವು ಮಾರ್ಕ್ಸ್ ಕಾರ್ಡನ್ನು ಒಟ್ಟಿಗೆ ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ, ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ನಿಮ್ಮ ಕನ್ವರ್ಟ್ ಮಾಡಿರೋ ಗ್ರೇಡು ಮಾನ್ಯ ಆಗೋದಿಲ್ಲ. ಗ್ರೇಡ್ ಕನ್ವರ್ಟ್ ಮಾಡಿ ಮಾರ್ಕ್ಸ್ ಏನು ಕೊಡ್ತಿರಲ್ಲ ಅದು ಮಾನ್ಯತೆ ಪಡೆಯೋದಿಲ್ಲ. ಪ್ರತಿ ಅಂಕಪಟ್ಟಿಯಲ್ಲಿರುವ ಮ್ಯಾಕ್ಸಿಮಮ್ ಅಂಕಗಳೆಷ್ಟು, ನೀವು ಪಡೆದಿರೋ ಅಂಕಗಳೆಷ್ಟು, ಅದರದ್ದು ಎಷ್ಟು ಪರ್ಸೆಂಟೇಜ್ ಅಂತ ನೋಡಿಕೊಂಡು ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಿ ಹಾಕಬೇಕಾಗತ್ತೆ. ಕೆಲವು ಯೂನಿವರ್ಸಿಟಿಗಳಲ್ಲಿ ಏನು ಮಾಡ್ತಾರೆ, ಸಂವಿಧಾನ ಅಥವಾ ಕಂಪ್ಯೂಟರ್ ಸೈನ್ಸು ಆ ಥರದ ವಿಷಯಗಳನ್ನು ಮೇಯ್ನು ಟೋಟಲ್ಲು ಪ್ರಮೋಷನ್ಗೆ ಏನು ಬೇಕಾಗುತ್ತಲ್ಲ ಆ ಟೋಟಲ್ಗೇನೆ ಆ್ಯಡ್ ಅಪ್ ಮಾಡಿಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ಆ ಮಾರ್ಕ್ಸ್ಗಳನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಅದನ್ನು ಫುಟ್ ನೋಟಲ್ಲಿ ಮಾರ್ಕ್ಸ್ ಕಾರ್ಡನ್ನ ಕೆಳಭಾಗದಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡಬೇಕಾಗತ್ತೆ. ಅದನ್ನು ನೀವು ಪೋರ್ಟಲಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿದಾಗ ಅದೆಲ್ಲ ಸೇರ್ಕೊಳ್ಳುತ್ತೆ, ನೀವು ಆ ಮಾರ್ಕ್ಸ್ಗಳನ್ನು ಬಿಟ್ಟು ಬಿಡೋಕೆ ಬರೋದಿಲ್ಲ. ಇನ್ನು ಅಪ್ಲಿಕೇಶನ್ದ ಡೀಟೇಲ್ಸ್ ಎಲ್ಲ ತುಂಬಿದ್ದೀರಿ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀರಿ. ಪ್ರತಿ ಹಂತದಲ್ಲೂ ಕೂಡ ಅದೇನು ಕೇಳುತ್ತೆ, ಸಬ್ಮಿಟ್ ಬಟನನ್ನು ಒತ್ತುತ್ತಾ ಹೋಗಬೇಕಾಗತ್ತೆ. ನೀವು ಪ್ರತಿ ಹಂತದಲ್ಲೂ ಕೂಡ ಅದು ಸಬ್ಮಿಟ್ ಅಂತ ಕೇಳ್ತಾ ಹೋಗುತ್ತೆ. ಪ್ರತಿ ಮಾಹಿತಿಯನ್ನು ತುಂಬಿದ ತಕ್ಷಣ ನೀವು ನೋಡ್ಕೊಳ್ತಾ ಹೋಗಿ. ಎಲ್ಲವನ್ನು ತುಂಬಿ ಆದಮೇಲೆ ಈಗ ಫೀಸ್ ಕಟ್ಟಬೇಕು. ಫೀಸನ್ನು ನಾವು 2 ರೀತಿಯಲ್ಲಿ ಕಟ್ಬೋದು. ಒಂದು UPI ಮೂಲಕ ಕಟ್ಬೋದು, ಅಥವಾ ಆನ್ಲೈನ್ ಮೂಲಕ ಕಟ್ಬೋದು. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳ ಮೂಲಕ ಕೂಡ ಕಟ್ಬೋದು. ಇದ್ರ ಲಾಭ ಏನಪ್ಪ ಅಂದರೆ ಇನ್ಸ್ಟ್ಯಾಂಟಾಗಿ ಕನ್ಫರ್ಮೇಷನ್ ಸಿಗುತ್ತೆ, ತಕ್ಷಣಕ್ಕೆ ಅಮೌಂಟ್ ಪಾವತಿ ಆಗುತ್ತೆ ಸರ್ಕಾರಕ್ಕೆ. ಮತ್ತು ನಿಮಗೆ ATRN ನಂಬರ್ ಅಂತ ಒಂದು ವಿಶೇಷ ನಂಬರ್ ಜನ್ರೇಟ್ ಆಗುತ್ತೆ. ಆ ಜನ್ರೇಟ್ ಆದ ಮೇಲೇ ನೀವು ಅದನ್ನು ಅಪ್ಲಿಕೇಶನನ್ನು ಪ್ರಿಂಟೌಟ್ ತಗೋಬೇಕು. ಅದಕ್ಕಿಂತ ಮುಂಚೆ ತಗೊಳಕ್ಕೆ ಬರೋದಿಲ್ಲ, ತಗೊಂಡಿರೋದು ಉಪಯೋಗ ಇಲ್ಲ. ಒಂದು ವೇಳೆ ನೀವು ಚಲನನ್ನು ಡೌನ್ಲೋಡ್ ಮಾಡಿದ್ರೆ ಆ ಚಲನ್ಗೆ ನೀವು ತಗೊಂಡೋಗಿ ಬ್ಯಾಂಕಿಗೆ ಕಟ್ತೀರಿ. ಬ್ಯಾಂಕಿಗೆ ಕಟ್ಟಿದ ಮೇಲೆ ಇಟ್ ಟೇಕ್ಸ್ ಅಬೌಟ್ 24 hours, 24 ಗಂಟೆಗಳು ಸಮಯ ತಗೊಳುತ್ತೆ. ಕೆಲವು ಸಲ 2 ದಿವಸ ಟೈಮ್ ತಗೊಳುತ್ತೆ. ಆಗ 2 ದಿವಸ ಅದು ಒಮ್ಮೆ ಖಾತ್ರಿ ಆದ ನಂತರ ಮಾತ್ರ ನಿಮಗೆ ATRN ನಂಬರ್ ದೊರಕುತ್ತೆ. ಆ ನಂತರನೇ ನೀವು ಪ್ರಿಂಟೌಟ್ ತಗೊಳಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನೀವು ರಿಸ್ಕ್ ತಗೋಬೇಡಿ. 7ನೇ ತಾರೀಕು ಏನಿದೆಯಲ್ಲ, 7ನೇ ತಾರೀಕಿಗೆ ಹೋಗಿ ನೀವು ಫೀಸ್ ಕಟ್ತೀನಿ ಅಂತ ಕಾಯಬೇಡಿ. ಅದಕ್ಕಿಂತ ಒಂದು 4-5 ದಿವಸ ಮುಂಚೆನೇ ನೀವು ಫೀಸನ್ನು ಕಟ್ಟಿಬಿಡಿ, ಚಲನನ್ನು ಅಪ್ಲೋಡ್ ಮಾಡಿ. ಒಮ್ಮೆ ನೀವು ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಕೊಟ್ಬಿಟ್ರೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಎಲ್ಲ ಕಡೆ ಇದು ಮಾಮೂಲಿ ಆಗಿದೆ. ಪ್ರತಿ ಹಂತದಲ್ಲೂ ಡಿಕ್ಲರೇಷನ್ ಮಾಡಿಸ್ಕೊಳ್ತಾ ಹೋಗ್ತಾರೆ ಅವರು. ಪರ್ಸನಲ್ ಡೀಟೇಲ್ಸ್ ಕೊಟ್ಟಾಗ ಒಂದು ಸಾರಿ, ಮೀಸಲಾತಿ ಕೊಟ್ಟಾಗ ಒಂದು ಸಾರಿ, ವೃಂದ ಕೊಟ್ಟಾಗ ಒಂದು ಸಾರಿ, ಪರೀಕ್ಷಾ ಕೇಂದ್ರವನ್ನು ಸೆಲೆಕ್ಟ್ ಮಾಡಿದಾಗ ಒಂದು ಸಾರಿ, ಪ್ರತಿ ಹಂತದಲ್ಲೂ ಸಬ್ಮಿಟ್ ಮಾಡೋದು ಕಡ್ಡಾಯ ಆಗಿರುತ್ತೆ. ಕಡ್ಡಾಯ ಇಷ್ಟು ಸಾರಿ ಕೊಟ್ಟಿರೋದ್ರಿಂದ ಮತ್ತೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಒಮ್ಮೆ ನೀವು ಹಾಕಿರೋ ಅಪ್ಲಿಕೇಶನ್ನು ಇಲ್ಲ, ನಾನು ಏನೋ ಮಿಸ್ಟೇಕ್ ಮಾಡಿದ್ದೀನಿ, ಇದನ್ನು ಸರಿ ಮಾಡಿಕೊಳ್ಳೇಬೇಕು, ಈ ಹಂತದಲ್ಲಿ ನನಗೆ ಬೇರೆ ದಾರಿ ಇಲ್ಲ ಅಂದಾಗ ನೀವು ಅದನ್ನು ರಿಜೆಕ್ಟ್ ಮಾಡಬಹುದು. ಅದನ್ನು ತಿದ್ದುಪಡಿ ಮಾಡಬೇಕು ಅನ್ನಿಸಿದ್ರೆ ನೀವು ಮತ್ತೆ ಎಕ್ಸ್ಟ್ರಾ ಫೀಸನ್ನು ಕಟ್ಟಿಬಿಟ್ಟು ನೀವು ಪುನಃ ತಿದ್ದುಪಡಿ ಮಾಡ್ಕೋಬಹುದಾಗಿದೆ. ಅದು ಕೂಡ ಕಂಡೀಷನ್ ಏನಿದೆ, 7ನೇ ತಾರೀಕು ಒಳಗಡೆ ಆಗಿದ್ದರೆ ಈ ಮಾಹಿತಿಯನ್ನು ಅಧಿಸೂಚನೆಯಲ್ಲಿ ನೀಡಲಾಗಿದೆ. ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ನೀವು ಅಪ್ಲಿಕೇಶನ್ ಹಾಕುವಾಗ ವೃಂದ ಸೆಲೆಕ್ಟ್ ಮಾಡ್ತೀರಿ. ವೃಂದದ ನಂತರ ಪ್ಲೇಸ್ ಆಫ್ ಎಕ್ಸಾಮಿನೇಷನನ್ನು ಕೂಡ ಸೆಲೆಕ್ಟ್ ಮಾಡ್ತೀರಿ. ಈ ಸೆಲೆಕ್ಟ್ ಮಾಡುವಾಗ ಪರೀಕ್ಷಾ ಕೇಂದ್ರಗಳನ್ನು ಸೆಲೆಕ್ಟ್ ಮಾಡ್ತೀರಿ. ಜಿಲ್ಲೆ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಸೆಲೆಕ್ಟ್ ಮಾಡ್ತೀರಿ. ಸೆಲೆಕ್ಟ್ ಮಾಡಿದಾಗ ಒಂದು ಪ್ರಯಾರಿಟಿಯನ್ನು ಕೊಡ್ತಾ ಹೋಗ್ತಾರೆ. ಮೊದಲನೇ ಪ್ರಯಾರಿಟಿ ವಿಮೆನ್ಗೆ, ಮಹಿಳೆಯರಿಗೆ. ನಂತರದ ಪ್ರಯಾರಿಟಿ ಫಿಸಿಕಲಿ ಚಾಲೆಂಜ್ ಇರ್ತಾರಲ್ಲ ಅವರಿಗೆ ಕೊಡ್ತಾರೆ. ಇವೆರಡೂ ವ್ಯಕ್ತಿಗಳು ಆದ ನಂತರ ಉಳಿದ ಸೀಟುಗಳನ್ನು ಉಳಿದ ಕ್ಯಾಂಡಿಡೇಟ್ಗಳಿಗೆ ಕೊಡ್ತಾ ಹೋಗ್ತಾರೆ. ಒಂದು ವೇಳೆ ಆ ಕೇಂದ್ರಕ್ಕೆ ಸಫಿಷಿಯೆಂಟ್ ಮೆಂಬರ್ಸ್ ಸಿಗಲಿಲ್ಲ ಅಂದಾಗ ಆ ಕೇಂದ್ರವನ್ನು ಸ್ಟಾಪ್ ಮಾಡ್ತಾರೆ. ಅಥವಾ ಒಂದು ವೇಳೆ ಅಲ್ಲಿ ಸಫಿಷಿಯೆಂಟ್ ಆಗಿಬಿಡ್ತು, ನೀವು ಎಕ್ಸ್ಟ್ರಾ ಆಗಿಬಿಟ್ಟು ಅಂದರೆ ನಿಮಗೆ ನೀವು ಸೆಕೆಂಡ್ ಪ್ರಯಾರಿಟಿ ಯಾವ್ದು ಕೊಟ್ಟಿರ್ತಾರೋ ಆ ಜಿಲ್ಲೆಗೆ ಅಲರ್ಟ್ ಆಗಿಬಿಡುತ್ತೆ ಎಕ್ಸಾಮ್ ಸೆಂಟರು. ಆದ್ದರಿಂದ ನೀವು ಪ್ರಯಾರಿಟಿ ಕೊಡುವಾಗ ಸರಿಯಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಈ ವಿಷಯವನ್ನು. ಅಪ್ಲಿಕೇಶನ್ ಹಾಕಿದ್ರಿ, ಸಬ್ಮಿಟ್ ಮಾಡಿದ್ರಿ, ಎಲ್ಲ ಮುಗೀತು, ಮುಂದೇನು ಅಂತ ಕೇಳೋದಾದರೆ ಮುಂದಿನ ಹಂತದಲ್ಲಿ ಪ್ರಿಂಟೌಟನ್ನು ಹುಷಾರಾಗಿ ಇಟ್ಕೋಬೇಕು.
ಯೂಸರ್ ಐ ಡಿ ಪಾಸ್ವರ್ಡನ್ನು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಗೂಗಲ್ ಡ್ರೈವಲ್ಲಿ ಹಾಕಿಟ್ಕೊಳ್ರಿ, ಕಳ್ಕೊಬೇಡಿ. ಅಡ್ಮಿಟ್ ಕಾರ್ಡು ಕೂಡ ನೀವು ಇದೇ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು school.education.karnataka.com.in ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಅದಕ್ಕೊಂದು ಮೆಮೊ ನಿಮಗೆ ಅಥವಾ ನೋಟಿಸ್ ಇನ್ಫಾರ್ಮೇಷನ್ ನಿಮ್ಮ ಯಾವ ಇಮೇಲ್ ಕೊಟ್ಟಿರ್ತೀವಿ ಅಥವಾ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಅಲ್ಲಿಗೆ ಬರುತ್ತೆ, SMS ಬರುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಪರೀಕ್ಷೆ ಅಪ್ಲಿಕೇಶನ್ ಹಾಕುವಾಗ ಅಥವಾ ಪರೀಕ್ಷೆಗೆ ಸಂಬಂಧಪಟ್ಟ ಏನೇ ಡೌಟ್ಗಳಿದ್ದರೆ ನೀವು ಈ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ. ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ತುರ್ತು ಸಂಪರ್ಕವನ್ನು ಪಡಿಬೋದಾಗಿದೆ. ಸಾಧ್ಯವಾದಷ್ಟು ಈ ನಂಬರ್ಗಳ ಗೋಜಿಗೆ ಹೋಗಬೇಡಿ, ಅಲ್ಲಿ ಆ ಥರ ಸಮಸ್ಯೆಗಳು ಬರೋ ಥರ ನೋಡ್ಕೋಬೇಡಿ. ಕೊನೆಯ ಗಳಿಗೆಯಲ್ಲಿ ಈ ನಂಬರ್ಗಳು ತುಂಬಾ ಬ್ಯುಸಿ ಇರ್ತವೆ. ತಕ್ಷಣಕ್ಕೆ ನಮ್ಮ ಸಂಪರ್ಕಕ್ಕೆ ಅಧಿಕಾರಿಗಳು ಅಥವಾ ಸಂಬಂಧಿತ ವ್ಯಕ್ತಿಗಳು ಸಿಗದೇ ಇರ್ಬೋದು. ಆದ್ದರಿಂದ ನೀವು ನಿಮ್ಮ ಹಂತದಲ್ಲಿ ಯಾವುದೇ ವ್ಯತ್ಯಾಸಗಳಾಗದೇ ಇರೋ ಥರ ನೋಡ್ಕೊಳ್ತಾ ಹೋಗಿ. ಇದುವರೆಗೂ ನಾವು ಇವತ್ತು ಈ ಪರೀಕ್ಷೆಗೆ ಸಂಬಂಧಪಟ್ಟ ಗೈಡ್ಲೈನ್ಗಳನ್ನು ನೋಡ್ತಾ ಹೋಗಿದ್ವಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಸರ್ಕಾರ ಒದಗಿಸಿದ್ರೆ ಅದನ್ನು ನಿಮ್ಮ ಹಂತಕ್ಕೆ ತಲುಪಿಸ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು, ಸ್ಟಡಿ ಮೆಟೀರಿಯಲ್ಸು ನಮ್ಮ ಚಾನಲಲ್ಲಿ ಲಭ್ಯವಾಗ್ತಾ ಹೋಗ್ತಾ ಇದ್ದಾವೆ. ವಿಶೇಷವಾಗಿ ಇಂಗ್ಲೀಷ್ ಟೀಚರ್ಗಳಿಗೆ ಚಾನಲ್ಲು ಕ್ರಿಯೇಟ್ ಆಗಿದೆ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಂದು ಸರಿ ಹೇಳ್ತಾ ಮುಂದಿನ ವಿಡಿಯೋವನ್ನು ಕಾದು ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.